ಹಸಿರು ಶಾಲ್ ಹಾಕೊಂಡಾರ ಅನ್ನೋ ಕಾರಣಕ್ಕೆ ರೈತರಾಗಿರ್ರಿ. ನಿಮ್ಮ ಸರ್ಕಾರಗಳು ನಿಮ್ಮ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡಲಿಕ್ಕೆ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಕಟ್ಟೋಟನ್ನ ಕಟ್ಟೋರು ಇದೇ ರೈತರು. ನಿಮ್ಮನ್ನ ಆರಿಸಿ ತರಲಾಗ ಕೈಯಾಗಿ ಜೇಂಡ ಹಿಡ್ಕೊಳ್ಳೋರು ಇದೇ ರೈತರು. ಹಗಲು ರಾತ್ರಿ ಅನ್ನದೇ ನಾಯಕನನ್ನ ಎತ್ತರಕ್ಕೆ ಕೊಂಡೊಯ್ತಕ್ಕಂತಹ ಜನಪ್ರತಿನಿಧಿಗಳನ್ನ ಮಾಡತಕ್ಕಂಥ ತಾಕತ್ತು ಈ ರೈತರ ಕೈಯೊಳಗದ. ಆದ್ರೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ, ಸಕ್ಕರೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಶಿವಾನಂದ ಪಾಟೀಲ್ರು ಎಲ್ಲ ಜಿಲ್ಲಾಗಳಿಗೂ ಎಲ್ಲ ತಾಲೂಕಿನಗಳು ಕೆಟ್ಟ ಶಬ್ದನ ಕರೆತಾರೆ. ಆದ್ರೆ ಹುಕ್ಕೇರಿ ಬಹಳ ಗೌರವನ್ನೇ ಕಿರಿತಿದವನ್ನ ಶಿವಾನಂದ ಪಾಟೀಲ್ ಅವರು ಏನು ನಮ್ಮ ಬೆಂಬಲ ಬೆಲೆ ಇದೆ, ಸುಮಾರು ವರ್ಷಗಳಿಂದ ನಾವು ಯಾವತ್ತೂ ಈ ರೀತಿ ಹೋರಾಟವನ್ನು ಮಾಡಿಲ್ಲ. ಕಾರಣ ಏನು ಅಂತಂದ್ರೆ ನಮ್ಮವ್ರದ್ದು ನಮ್ಮ ಫ್ಯಾಕ್ಟ್ರಿ ಮುಂದೆ ನಡೀಲಿ ಅಂತಕ್ಕಂಥ ಭಾವದೊಳಗೆ ಎಲ್ಲ ರೈತರು ಇರ್ತಿದ್ವಿ. ಆದ್ರೆ ಇವತ್ತು ಆ ಪರಿಸ್ಥಿತಿಗೆ ನಾವು ಬಂದು ಉಳ್ಕೊಂಡಿಲ್ಲ. ಇಲ್ಲೇ 15-20 ಕಿಲೋಮೀಟರ್ ದೂರದ ಅಂತರದಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರದವರು 3,700 ಕೊಡಾಕತ್ತಾರೆ. ನಾವೇನು ಕೇಳಾಕತ್ತೇವಿ? 3,500 ಕೇಳಾಕತ್ತೇವಿ. ಮತ್ತೆ 3,500 ಟನ್ನಿಗೆ ಕೊಟ್ರೆ ನಿಮ್ಮ ಅಪ್ಪನ ಮನೆ ನುಕ್ಸಾನ ಆಗೋದಿಲ್ಲ ಸಚಿವರೇ. ಯಾಕಾಗಲ್ಲ? ನಾವು ಕಳಿಸ್ತಕ್ಕಂಥ ಏನು ನಮ್ಮ ಟ್ರಿಪ್ಗಳು ಹೋಗ್ತಿರ್ತಾವೆ, 1 ಟನ್ನಿನ ಲೆಕ್ಕಾಚಾರ ತೆಗೆದ್ರೆ ನಮಗೆ 3,650 ರೂಪಾಯಿ ಕೊಟ್ಟರು ಅವ್ರಿಗೆ ನುಕ್ಸಾನ ಇಲ್ಲ. ಲೆಕ್ಕ ತೆಗಬೇಕಾದ್ರೆ ನಾವೆಲ್ಲ 1 ಟನ್ ಕಬ್ಬಿನೊಳಗೆ ರಸ ಎಷ್ಟು ಹೋಗುತ್ತೆ, ಸಕ್ಕರೆ ಎಷ್ಟು ಬರುತ್ತೆ.